ಕೆಲವು ಕುಟುಂಬದ ಹೆಣ್ಣುಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತು ಇಂದುವರೆಗೂ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಇದೆಲ್ಲ ಕಂಡಿರ್ತಕ್ಕಂಥದ್ದು. ನಾವು ಏನು ಹೇಳಿದ್ದಾರೆ ಪತ್ರಿಕೆಯಲ್ಲಿ ಏನು ಬಂದಿದೆ ಸರಿ, ಎಲ್ಲ ಪತ್ರಿಕೆನೂ ಹೇಳಲಿಕ್ಕೆ ಹೋಗೋದಿಲ್ಲ. ಅದಿಷ್ಟು ನಾನು ಹೇಳಿರ್ತಕ್ಕಂಥ ಪತ್ರಿಕೆಯಲ್ಲಿ ನೀವೇನು ಬರೆದಿದ್ದೀರಿ ಅದನ್ನೇ ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ ಹೇಳಿದ್ದೇನು, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು, ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು. ಹೇಳಿಕೆ ವಿವಾದಕ್ಕೀಡದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು. ಹಿಂದೂ ಪತ್ರಿಕೆಯಲ್ಲಿ ಏನಿದೆ, ಮಿಸ್ಟರ್ ಕುಮಾರಸ್ವಾಮಿ had said, what guarantees have they given and to whose pockets have the government dug into to fund the guarantees. ಅಂದರೆ ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. Today, because the government announced the 5 guarantee schemes during the last elections, our mothers in villages have gone a little astray. They have to think what happens to their lives. You should think what happens to your family. They do not have anything else but guarantees. ಇದು ನಾನು ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಿನ್ನೆ ದಿನ ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು, ಕಾಂಗ್ರೆಸ್ನ ನಾಯಕರುಗಳು, ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ. ಆ ಪ್ರತಿಭಟನಾ ರ್ಯಾಲಿಗೆ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರೋ ಕೇಳಿದ್ದಾರೆ, ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ. ಏನಕ್ಕೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ, ಅದು ನಮ್ಗೆ 250-300 ಕೊಟ್ಟರು, ಅದಕ್ಕೆ ಬಂದು ಇಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ. ನೆನ್ನೆ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿ ಕ್ಷಮೆ ಕೇಳಲ್ಲ, ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ, ಮಿಸ್ಟರ್ ಶಿವಕುಮಾರ್, ನಿಮ್ಮ ಇಲ್ಲಿಯ ಉಸ್ತುವಾರಿ ಇದ್ದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಕೊಂಡವರಲ್ಲ, ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ, ಹೇಮಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ, ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ. ಅದ್ರ ಬಗ್ಗೆ ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ಅವರ ಕೆನ್ನೆಲ್ಲಿ ಲಿಕ್ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದೀರಿ ಅಲ್ವಾ. ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನುಭಾವರು ನೀವು. ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನುಭಾವರಲ್ಲಿವೆ. ಎಲ್ಲಿದೆಯಪ್ಪ ಇದು, BJP ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ. ಕನ್ನಡ ಪದ ಹೇಳೋಕ್ಕಾಗಲ್ಲ, ಅದು ಅಸಹ್ಯ. ಹೇಮಮಾಲಿನಿ BJP ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಇದು ಭಾಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಭಾಳ ಅತ್ಯದ್ಭುತವಾದಂಥ ಗೌರವ. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳದೇನು ಹೇಳಿದಾರಲ್ಲ, ಸಂಸ್ಕೃತಿ ತೋರಿಸ್ತದಂತಲ್ಲ, ನಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ. ಇದು ನಾನು ನಾಡಿನ ಜನತೆಗೆ, ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಈ 2,000 ರೂಪಾಯಿನ ಇವತ್ತೇನು ಕೊಡ್ತಾರೆ,
ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವ್ರಿಂದ 5,000 6,000 ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬ್ನಿಂದ, ನಿಮ್ಮ ಕುಟುಂಬದ ಯಜಮಾನರ ಜೋಬ್ನಿಂದ. ಇದಕ್ಕೆ ಎಚ್ಚೆತ್ಕೊಳ್ಳಿಕ್ಕೆ ಈ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ. ಈ 2,000 ರೂಪಾಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ. ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು 77 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಿಮ್ಮನ್ನು ಇನ್ನೂ ಕೈ ಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ. ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಂತೇಳಿ. ಯಾವ ಮಹಿಳೆಯರು ನನ್ನ ಹತ್ರ 2006-7 ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು. ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು, ಅದೆಲ್ಲವನ್ನು ಕಾಲಿಂದ ಒದ್ದಿದ್ದೇನೆ. ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು, ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ, ಆ ಕುಟುಂಬದಲ್ಲಿ ಆಗ್ತಾಯಿದ್ದಂಥ ಚಿತ್ರಹಿಂಸೆಗಳಿಗೆ. ಇದು ನಾನು ಮಾಡಿರ್ತಕ್ಕಂಥ ದ್ರೋಹ ಈ ನಾಡಿನ ತಾಯಂದರಿಗೆ. ಏನು ನಾನಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ? ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪೋದು ಬೇಡ ಅಂತ ಹೇಳಿದ್ದೇನೆ. ಅದಕ್ಕೇನು ಇಡೀ ರಾಜ್ಯದಂತ, ಏಕೆಂದರೆ ಏನು ಇಲ್ವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ. ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು, ಅದೊಂದು ರಾಜಕೀಯ ಮಾಡ್ಕೊಳಕ್ಕೆ ಹೋದರು, ಪಾಪ ಅದರಿಂದ ನನಗೆ ಪಾಟ್ಲಾದರು. ಈಗ ಇದು ತಗೊಂಡು ಅದೆಂಥದೋ ನನ್ನ ಮೇಲೆ ಧರಣಿ ಮಾಡಬೇಕಂತ ಇವರು. ಅದು ಹೋಗಲಿ. ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ BJPಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ, ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕು. ಇದಕ್ಕೆ ಹೇಳಿದ್ದೀರಲ್ಲಪ್ಪ. ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ BJP ಟಿಕೆಟ್ ಕೊಟ್ಟರೆ. ಅದೆಲ್ಲ ಇರಲಿ. ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು? ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ? ಮರೆತುಬಿಟ್ಟ. ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದ ಏನು ಹೇಳಿದ್ರು ಅಂತ ಹೇಳಿ. ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ. ಏನು ಹೇಳಿದರು? ಆನಂದ ಪಡಕ್ಕೆ ಹೇಳಿಲ್ವಾ? ಆನಂದ ಯಾವುದಕ್ಕೆ ಪಡಿ ಅಂತ ಹೇಳಿದರು ರಮೇಶ್ ಕುಮಾರ್ ಅವರು? ಭಾಳ ವಾಗ್ಮಿಗಳವರು, ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ? ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ. ಅವನ್ಯಾವನ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ, ಹೇಳಿದ್ರು ನನಗೆ ಅವ್ರ ಮನೆಗೆ ನುಗ್ಗಿಸ್ತೀವಿ ಅಂತ ಹೇಳಿ. ನಾನು ಹೇಳಿದೆ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಂದೆ. ಕೆದಕಿದ್ದವನೇ ಅಲ್ಲಿ MLA ಗಂಡಸ್ತನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ MLA ಏನಪ್ಪ ಗೌರವ ಕೊಟ್ಟು ಶಾಲೆ ಹಾಕಿದ್ದೀರಿ ಅಲ್ವಾ? ಆ ಪದ ಬಳಕೆ ಮಾಡಿದ್ದಕ್ಕೆ ಇನ್ನೊಂದು ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾಲೆ ಓದಿಸಿರಬೇಕು, ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ. ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರು? ಮೊನ್ನೆ ತಾನು ಇತ್ತೀಚೆಗೆ ಅಡುಗೆ ಮನೆ ಬಿಟ್ಟು ಹೊರಗಡೆ ತರಬಾರ್ದು ಅಂತ ಹೇಳಲಿಲ್ವಾ? ಅದಕ್ಕೆ ನೀವೇ ಕ್ಷಮೆ ಕೋರಿದ್ದೀರಿ ಹೇಳಿ ತಪ್ಪು ಅಂತ. ಅದಕ್ಕಾದರೆ ತಪ್ಪು ಅಂತ ಹೇಳೋಕ್ಕಾಯಿತು, ಬೇರೆದಕ್ಕೆ ಯಾಕೆ ಹೇಳಲಿಲ್ಲ? ವಹಿಸ್ಕೊಂಡಿದ್ದೀರಲ್ಲ. ಇವತ್ತು ನಿಮ್ಮ ಈ ಇಶ್ಯೂ ಮೇಲೆ ಚುನಾವಣೆ ಜನತೆಯ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದೇನಿದೆ, ನೂರಾರು ನಿದರ್ಶನ ಕೊಡಬಲ್ಲೆ. ನಿಮ್ಮ ಹೇಳಿಕೆಗಳು, ನೀವು ಸಾರ್ವಜನಿಕವಾಗಿ ಯಾವ ರೀತಿ ನಡ್ಕೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನು ನಿಮ್ಮ
ಆಸ್ತಿಯ ಒಂದು ದುರಾಸೆಗೆ ಏನೇನು ಮಾಡ್ಕೊಂಬಂದಿದ್ದೀರಿ 30 ವರ್ಷದಲ್ಲಿ? ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಇವತ್ತು ಇದಿಟ್ಕೊಂಡು ನನ್ನ ಮೇಲೆ ಎದುರಿಸ್ಲಿಕ್ಕೆ ಸಾಧ್ಯವ ನೀವು? ನಾನು ಈಗಲೂ ಹೇಳ್ತೇನೆ, ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ, ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ನಿಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ತಾರೆ ಅಂದರೆ, ಬದುಕನ್ನು ಅಂದರೆ ಬೇರೆ ರೀತಿಯಲ್ಲ ನಾನು ಹೇಳಿದ್ದು. ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ, ಸರ್ಕಾರಗಳು ಯಾವ ರೀತಿ ನಡಿಬೇಕು ಅನ್ನೋದು. ನನ್ನ ಪಂಚರತ್ನ ಕಾರ್ಯಕ್ರಮ, ಫ್ರೀ ಸ್ಕೂಲ್ಗಳು ಕಟ್ಟಬೇಕು, ಫ್ರೀ ಆರೋಗ್ಯಕ್ಕೆ ಆಸ್ಪತ್ರೆಗಳು ಕಟ್ಟಬೇಕು, ರೈತರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥ ನನ್ನ ಯೋಜನೆ. ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಬೇಕು ಜನಗಳನ್ನ ಅಂತೇಳಿ 2000 ರೂಪಾಯಿ ಕೊಟ್ಟ ತಕ್ಷಣ ಸಾಮಾಜಿಕ ನ್ಯಾಯ ಪಾಪ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗಲೂ ನನಗೆ ಪ್ರತಿಷ್ಠೆ ಇಲ್ಲ. ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಸುರ್ಜಿವಾಲ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ. ಏನು ಹೇಳ್ತಾರೆ ಅಂತೇಳಿ, ಸುರ್ಜಿವಾಲ ನೀನೇನು ಹೇಳಿದ್ದೆ ಹೇಳಪ್ಪ ಹೇಮಾ ಮಾಲಿನಿ ಬಗ್ಗೆ? ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದ ಉಪಯೋಗ ಮಾಡಿದ್ರಿ. ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದನ್ನು ಸ್ವಲ್ಪ ಓದಿ ಅಂತ ಹೇಳ್ತೀನಿ. ಇವತ್ತೇನು ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ. ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದುರ್ಕೊಂಡು ಕೂತ್ಕೊಳ್ಳಾರ? ತಪ್ಪು ಮಾಡದೇ ಇರೋರು. ಏನೋ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ, ಯಾವುದೋ ಒಂದು ಕ್ಲಿಪ್ಪಿಂಗ್ನ, ಯಾವುದೋ ಒಂದು ಅಪಾರ್ಟ್ಮೆಂಟಿಗೆ NOC ಕೊಡಬೇಕಲ್ಲ, ಭಾಷಣ ಮಾಡ್ತಾರೆ ರೋಗಿಯಲ್ಲಿ. ನೀವೇನಿದ್ದೀರಿ ಇಲ್ಲಿ 1,500 2,000 ಜನ, ನಿಮ್ಗೆ NOC ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ, ಆಮೇಲೆ NOC ಕೊಡಿಸ್ತೀನಿ. ನನ್ನ ತಮ್ಮನಿಗೆ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ. ಈ ಧಮಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು? ಒಳಬೇಡಪ್ಪ. ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಆನಂದವಾಗಿರಪ್ಪ, ಆನಂದವಾಗಿರಿ. ಇದನ್ನು ಇಷ್ಟೊಂದು ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತೇಳಿ ಪಾಪ ನಿಮ್ಮ ಮನಸ್ಸಿನಲ್ಲಿದ್ದರೆ ದುಃಖ ಪಡಬೇಡಪ್ಪ. ಯಾರು ಗೊತ್ತಿದೆ ನನಗೆ, ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ. ಏನೇನು ನಡೆಸಿದೆಯಾ ಗೊತ್ತಿದೆ. ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲಾಗುತ್ತಂತೆ, ಬ್ಲಡ್ ಬಾಯಿಲಾಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ. ಇದೆಲ್ಲ ನೋಡಿದ್ದೀನಿ. ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ, ಪಾಪ ನಿಮ್ಮ ಬಿಸಿಲು ಬೇರೆ ಇದೆ. ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೊತೀರಿ? ಪಾಪ ನಿಮ್ಮ ಮನಸ್ಸು ನೋವಾಗಿದ್ದರೆ ಆಯಿತು, ವಿಷಾದ ವ್ಯಕ್ತಪಡಿಸ್ಬೇಕಾ? ವಿಷಾದ ವ್ಯಕ್ತಪಡಿಸಿ. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದರು, ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೇನೆ. ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೀನಿ ನಾನಲ್ಲಿ. ಇವ್ರ ಥರ ಹೆಣ್ಮಕ್ಳು ಕೆನ್ನೆಕ್ಕೋದು, ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು BJP ಅಂತೇಳಿ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು, ಇಂಥ ಹೊಲಸು ಪದಗಳನ್ನು ಯೂಸ್ ಮಾಡಿಲ್ಲ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ ಇದ್ದೆ. ಥ್ಯಾಂಕ್ ಯು ಬ್ರದರ್. ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ?
ಮಹಿಳಾ ಆಯೋಗಕ್ಕೆ ಕೊಟ್ಟವ್ರೆ. ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಬಿಟ್ಟವ್ರಂತೆ. ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡಬೇಕು ನೋಡೋಣ. ಅಲ್ಲ ಪಾಪ ಅವರಿಗೆ ನಾನು ತಪ್ಪಂತೂ ಮಾಡಿಲ್ಲ. ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡಿ. ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ. ವಿವಾದ ನನ್ನ ಈಗ ಇತ್ತೀಚೆಗೆ ನೋಡಿ, ಅದು ಪದ ಏನದು, ದಾರಿ ತಪ್ಪೋದು ಅಂತ ಅಂದರೆ ಅಶ್ಲೀಲ ಪದನ? ದಾರಿ ತಪ್ಪೋದು ನಿಂಚೆ ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋ, ನಮ್ಮ ಮಕ್ಕಳ ಬಗ್ಗೆನೂ ಹೇಳೋದು ದಾರಿ ತಪ್ಪಬೇಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನು ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗತ್ತೆ. ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ. ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪೋದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು.